ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಎಲ್ಲಿದ್ದೀನಿ ಗೊತ್ತಾ? ನಮ್ಮ ಕುಮಟಾದ ಮೀನ್ ಮಾರ್ಕೆಟ್ ಹತ್ರ. ಇಲ್ಲೆಲ್ಲ ನೋಡಿ, ಅಲ್ಲಿ ಆ್ಯಕ್ಚುಲಿ ಒಂದೊಂದ್ಸತಿ ಬೋಟ್ ಬಂದರೆ ಅಲ್ಲಿ ಸ್ಟೆಪ್ಸ್ ಹತ್ರ ಬಂದು ದೋಣಿ ಸ್ಟೆಪ್ಸ್ ಹತ್ರ ಬಂದು ನಿಂತ್ಕೊಳ್ಳುತ್ತೆ. ಅವಾಗಂತೂ ಫ್ರೆಶ್ ಮೀನು ಸಿಗುತ್ತೆ. ಬೋಟಿಗೆಲ್ಲ ಹೋದಾಗ ಅವ್ರು ಇಲ್ಲಿ ಬಂದಾಗ ಫ್ರೆಶ್ ಮೀನು ಅವಾಗಂತೂ ತುಂಬ ಸಸ್ತಾಗಿ ಸಿಗುತ್ತೆ. 100 ರೂಪಾಯಿಗೆ ಒಂದೊಂದು ಸತಿ 100 ರೂಪೀಸ್ಗೆ 50 ಬಂಗಡೆ ಆಗಿದ್ದೆಲ್ಲ ಇದೆ. ಬನ್ನಿ ನಮ್ಮ ಮೀನ್ ಮಾರ್ಕೆಟ್ ಕುಮಟದ ಹೇಗಿದೆ ಅಂತ ತೋರಿಸ್ತೀನಿ. ಕಮಾನ್ ಗಾಯ್ಸ್, ನೋಡು ಅಲ್ಲಿ ಬೆಳ್ಳಿ ಚುಕ್ಕಿ ಬಾಲೆ. ನಮ್ಮ ಕುಮಟಾ ಫಿಶ್ ಮಾರ್ಕೆಟ್ ಹೇಗಿದೆ ಅಂತ ನಿಮ್ಮ ಜೊತೆ ನಾನು ಫಸ್ಟ್ ಟೈಮ್ ಶೇರ್ ಮಾಡ್ಕೊತಿದ್ದೀನಿ. ಸೊ ಪೂರ್ತಿ ವಿಡಿಯೋ ನೋಡಿ ಆಯಿತಾ? ನೋಡಿ, ಇದೇ ನಮ್ಮ ಕುಮಟಾ ಮಾರ್ಕೆಟ್. ಫ್ರೆಂಡ್ಸ್, ನನಗಂತೂ ಬಂಗಡೆ ಮೀನು ಅಂದರೆ ತುಂಬಾ ಇಷ್ಟ. ನಿಮ್ಗೆ ಯಾವುದೆಲ್ಲ ಮೀನು ಅಂದರೆ ಇಷ್ಟ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ? ನಾನಂತೂ ಇಲ್ಲಿ ಫಸ್ಟ್ ಹೋಗಿದ್ದೆ, ನನ್ನ ಕಣ್ಣಿಗೆ ಕಂಡಿದ್ದು ತೋರಿ ಮತ್ತು ಬೆಳ್ಚೆಲ್ಲ ರಾಶಿ ಹಾಕ್ಕೊಂಡಿದ್ದಾರೆ ನೋಡಿ, ಅದು ನನ್ನ ಕಣ್ಣಿಗೆ ಕಾಣ್ತು. ಹಾಗೇ ನಾನು ಮುಂದೆ ಹೋದೆ. ನೋಡಿ, ಡ್ರೈ ಫಿಶ್ ಬೇಕಂದ್ರೂ ನಿಮಗೆ ಅಲ್ಲೇ ಸಿಗತ್ತೆ. ಆ ಸೈಡಲ್ಲಿ ಪಕ್ಕದಲ್ಲಿ ಕಾಣ್ತಾ ಇದೆಯಲ್ಲ, ಅದೆಲ್ಲ ಡ್ರೈ ಫಿಶ್ಶು. ಈ ಕಡೆ ಎಲ್ಲ ನಿಮಗೆ ಫ್ರೆಶ್ ಮೀನು ಸಿಗತ್ತೆ. ಆ್ಯಕ್ಚುಲಿ ಏನಂದರೆ ಒಂದೊಂದು ಸತಿ ಇಲ್ಲಿ ಫುಲ್ ಏನು ಕಟ್ಟೆ ಕಾಣಿಸ್ತಾ ಇದೆಯಲ್ಲ, ಫುಲ್ ಎಲ್ಲರೂ ಕೂತ್ಕೊಂಡಿರ್ತಾರೆ, ಅಷ್ಟು ಮೀನು ಇರ್ತಿತ್ತು. ಅಂದರೆ ಇವಾಗ ಅಲ್ಲೇ ಮೀನಿಲ್ಲ ಅಂತೆ, ಬೋಟಿಗೆ ಹೋದಾಗ ಹೆಚ್ಚು ಮೀನು ಸಿಗಲಿಲ್ವಂತೆ. ನಾನು ಕೇಳಿದೆ ಅಲ್ಲಿ, ಇಲ್ಲಾಂದ್ರೆ ಇಲ್ಲೆಲ್ಲ ಫುಲ್ ಯಾವ ಮೀನು ತೊಗೋಬೇಕಂತಲೇ ಗೊತ್ತಾಗ್ತಿರಲಿಲ್ಲ. ಫುಲ್ ಇಲ್ಲಿ ಎಲ್ಲನೂ ಕೂತ್ಕೊಂಡಿರ್ತಿದ್ರು. ಪಾಪ ಇವಾಗ ಬೋಟಿಗೆ ಹೋದಾಗ ಹೆಚ್ಚು ಮೀನು ಸಿಗಲಿಲ್ವಂತೆ, ಅದಕ್ಕೆ ಇವಾಗೆಲ್ಲ ಖಾಲಿ ಇದೆ. ಮತ್ತು ಮೊದಲೇ ಇವತ್ತು ಸೋಮವಾರ, ತುಂಬ ಜನ ಸೋಮವಾರ ಫಿಶ್ ತಿನ್ನಲ್ಲಲ್ವ, ಸೊ ಅದಕ್ಕೆ ಹೆಚ್ಚು ಮಾರ್ಕೆಟಲ್ಲಿ ಇಲ್ಲ. ಇದೆಷ್ಟು? 100 ರೂಪಾಯಿ. ತಾಜಾ ಇದೆ. ನಾನು ನಿಮಗೆ ಆವಾಗಲೇ ಹೇಳ್ದಂಗೆ ನನಗೆ ಬಂಗಡೆ ಅಂದರೆ ತುಂಬ ಇಷ್ಟ ಅಲ್ವಾ, ಅದಕ್ಕೆ 100 ರೂಪಾಯಿ ಕೊಟ್ಟು 5 ಬಂಗಡೆ ಮೀನನ್ನೇ ನಾನು ತೊಗೊಂಡೆ. ಮನೆಗೆ ಹೋಗಿ ಕಟ್ ಮಾಡೋಕ್ಕೆ ಕಷ್ಟ ಅಂತ ಇಲ್ಲೇ ಕಟ್ ಮಾಡ್ಕೊಂಡು ಹೋಗ್ತೀನಿ. ಹಾಯ್, ಹೆಸರೆಂತ ಪುಟ್ಟಿನಿದೆ? ಮಾನ್ವಿ. ಬಂದಿದ್ದೆ. ಏನ್ ಮೀನು ತಗೊಂಡೆ ನೀನು? ಕೊಕ್ರೆ. ನನ್ನ ವಿಡಿಯೋ ನೋಡ್ತೀಯ ನೀನು? ನೀವು ನೋಡಿ, ಅವ್ರ ಪಪ್ಪ ನೋಡ್ತಾರಂತೆ ನನ್ನ ವಿಡಿಯೋ. ಎಷ್ಟನೇ ಕ್ಲಾಸ್? 5 ನೋಡ್ತಾರ ಪಾಪ. ಹಾ ಸರಿ, ಬಾಯ್. ನೋಡಿ, ಇಲ್ಲಿ ಹೊರಗಡೆ ಎಲ್ಲ ಕೂತ್ಕೊಂಡಿದ್ದಾರಲ್ವಾ, ಅವರೆಲ್ಲ ಫಿಶ್ ಅನ್ನ ಕಟ್ ಮಾಡ್ಕೊಡ್ತಾ ಇದ್ದಾರೆ. ಜಾಸ್ತಿ ಏನಿಲ್ಲ, ಜಸ್ಟ್ 20 ರೂಪಾಯಿ ಕೊಟ್ರೆ ಸಾಕು. ಒಂದೊಂದ್ಸತಿ 30 ಹಂಗೆ ತಗೊಂತಾರೆ. ಕೆಲವೊಂದ್ಸತಿ ಏನಾಗತ್ತಂದ್ರೆ ನಮಗೆ ಫಿಶ್ ತಗೊಂಡೋಗಿ ಕಟ್ ಮಾಡುವಷ್ಟು ಟೈಮ್ ಇರಲ್ಲ, ಅದಕ್ಕೆ ಇಲ್ಲಿ ಇವ್ರ ಹತ್ರನೇ ಕಟ್ ಮಾಡ್ಕೊಂಡು ಫಿಶ್ ಅನ್ನ ತಗೊಂಡು ಹೋಗ್ಬೋದು. ನೋಡಿ, ನಾಳೆ ಫುಲ್ ಮೀನು ಬರ್ತದಲ್ಲ? ನಾಳೆ 8 ಗಂಟೆಗೆ. 8 ಗಂಟೆಗೆ ಬರೋದು. ಚಲೋ ಮೀನು ಬರ್ತದೆ, ಹೌದಲ್ಲ? ಫ್ರೆಂಡ್ಸ್, ಇವಾಗ ಹೀಗೆ ವಿಡಿಯೋ ನೋಡ್ತಾ ಇರಿ, ನಿಮ್ಗೇನೋ ತೋರಿಸ್ತೀನಿ. ಇವಾಗ ನಿಮಗೆ ಒಂದು ದೊಡ್ಡ ಫಿಶ್ ತೋರಿಸ್ತೆ ಬನ್ನಿ.
ಯಪ್ಪ ನನ್ನಷ್ಟೇ ಆಯ್ತದು. ಎಷ್ಟಿದು? ಕೆ ಜಿ 900 ನೋಡಿ. ಸೊರ ನೋಡಿ, ಇಲ್ಲಿ ಶಟ್ಲಿ ಅದೇ. ನಾನು ಇವತ್ತು ಬೆಂಗಳೂರು ಹೋಗ್ತಾ ಇದ್ದೀನಿ. ಅದಕ್ಕೆ ನಾನು ನಾಳೆ ಬಂದಿದ್ರೆ ಫುಲ್ ಮೀನು ಇರ್ತಿತ್ತು ಅಂತ ಹೇಳ್ತಾ ಇದ್ದಾರೆ ಅವರು. ಬಟ್ ನಾನು ಇವತ್ತೇ ಬೆಂಗಳೂರಿಗೆ ಹೋಗಬೇಕು. ಸೊ ಅದಕ್ಕೆ ಇವತ್ತೇ ಬಂದೆ ನಾನು. ಹಾಯ್ ಗಾಯ್ಸ್, ಈಗ ನಾನು ಕುಮಟಾದಿಂದ ಫಿಶ್ ತೊಗೊಂಡು ನಮ್ಮ ಜೊತೆ ಪ್ರಕಾಶ್ ಅವರು ಇದ್ದಾರಲ್ವಾ, ಅದಕ್ಕೆ ಸೊ ಧಾರೇಶ್ವರ ಹೋಗ್ತಾ ಇದ್ದೀವಿ. ಒಂದು ಸ್ವಲ್ಪ ವಿಡಿಯೋ ಶೂಟ್ ಇತ್ತು, ರೀಲ್ಸ್ದು, ಅದಕ್ಕೆ ಅಲ್ಲಿ ಹೋಗ್ಬೇಕು ಇವಾಗ. ಅದಕ್ಕೆ ಇವಾಗ ನಮಗಂತೂ ನಮ್ಮೂರಂತೂ ಫುಲ್ ಬಿಸಿಲು. ನಿಮಗೆ ನೀವೇ ನೋಡ್ತಿದ್ದೀರ ಎಷ್ಟು ಬಿಸಿಲಿದೆ ಅಂತ. ಸೊ ಅದಕ್ಕೆ ಲೆಮನ್ ಶರ್ಬತ್ ಕುಡ್ಕೊಂಡು ಹೋಗೋಣ ಅಂತ ಇಲ್ಲಿ ಧಾರೇಶ್ವರ ಹತ್ತಿರ ನಿಲ್ಲಿಸಿದ್ದೀವಿ. ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ. ನಮ್ಮ ಕುಮಟಾ ಫಿಶ್ ಮಾರ್ಕೆಟ್ ಇಷ್ಟ ಆಗಿದ್ದರೆ ಪ್ಲೀಸ್ ಬಂದು ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಮತ್ತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್. ಥ್ಯಾಂಕ್ ಯು, ಲವ್ ಯು.